ಒಂದು ತಪ್ಪಿನ ಹಿಂದೆ ಮೊದಲು ಫನ್ನ ಮೇಲೆ ಟ್ರ್ಯಾಪ್ ಕೊನೆಗೆ ಚೈನ್ ಬದುಕೆ ಸ್ಕ್ರ್ಯಾಪ್ ಹಾಯ್ ಅಂತ ಹೋಗಿ ಲೈಫ್ ಫೇಸ್ ಕೂಡ ಅನ್ನೋನ್ ಆಯ್ತು ಲೈಫ್ ಒಂದು ಗಿಫ್ಟ್ ರಾತ್ರಿ ಮನೆಗೆ ಬಂದ ಕಣ್ಣು ಕೆಂಪಾಗಿತ್ತು ಅಮ್ಮ ಕೇಳಿದಳು ಏನಾಯ್ತು ಮಗ ಸುಳ್ಳು ಉತ್ತರ ಕೋಪದ ಮಾಕು ಮನೆ ತುಂಬಾ ಅಳುವಿನ ಸರ್ಜನಿಕೆ ಮತ್ತು ಪ್ರಬಂಧತೆಗೆ ಮತ್ತೊಂದು ಹೆಸರಾದವರು. ಇಂದಿನ ನಮ್ಮ ವಿಶೇಷ ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡುವ ಮೈಸೂರು ನಗರದ ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಾಡ್ಕರ್ IPS ಇವರು ಮೈಸೂರು ನಗರದ ಪ್ರಪ್ರಥಮ ಮಹಿಳಾ ಮೈಸೂರು ಜಿಲ್ಲೆಯ ಶ್ರೀ ಮಲ್ಲಿಕಾರ್ಜುನ ಭಾಗದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೈಸೂರು ಜಿಲ್ಲೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮೈಸೂರು ನಗರದ ಕಾನೂನು ಸುವ್ಯವಸ್ಥೆ ಉಪ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಹರ್ಷ ಪ್ರಿಯ ಡ್ರಗ್ಸ್ನಿಂದ ಆರೋಗ್ಯದ ಮೇಲಾಗುವ ಇತರ ಪರಿಣಾಮಗಳ ಬಗ್ಗೆ ತಿಳಿಸಲು ಕಾನೂನು ಪಾಲನೆಯಲ್ಲಿ ಅತ್ಯಂತ ನಿಷ್ಣಾತರಾದ ಹಾಗೂ ನಮ್ಮೆಲ್ಲರಿಗೂ ಇಂದು ಪ್ರತಿಜ್ಞಾ ವಿಧಿ ಬೋಧಿಸಲಿರುವ ಶ್ರೀ KS ಸುಂದರರಾಜ್ KS ಕಾಲೇಜು ನಿಮ್ಮ ಪರವಾಗಿ ಯಾವಾಗಲೂ ಸ್ಪಂದಿಸಲು ನಾವು ಸದಾ ರೆಡಿಯಾಗಿರ್ತೀವಿ. ಮೈಸೂರಿನ ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಸಾಕು ಸ್ಟೂಡೆಂಟ್ಸ್ ಸಾಕು ಕಾಣೋದಿಲ್ಲಮ್ಮ ಈ ಕಡೆ ಒಬ್ರು ಸರ್ ಸಾಕು ಸರ್ VIPs ಕಾಣೋದಿಲ್ಲ ಸರ್ ಕಮಿಷನರ್ ಕಾಣ್ತಾ ಇಲ್ಲಮ್ಮ ಕೈ ಗೊತ್ತಾಯ್ತೆ ಸರ್ ಮೇಡಮ್ ಯಾರ್ರೀ ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ರೈಸ್ ಮತ್ತೆ ಬೇಡ ಬ್ರೋ ಅಂತ ಏನು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ಗೆ ಬಿಫೋರ್ ಐ ಕಂಪ್ಲೀಟ್ ದ ಸೆಂಟೆನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ಥರ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ ಅಂತ. ಈ ಇಮಿಡಿಯೇಟ್ಲಿ ಸೈಡ್ ಒಳ್ಳೆ ಕಾರ್ಯಕ್ರಮ, ನಾನು ಅದರಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ. It has given strength to fight against drug at Mysore city. ಮತ್ತೆ ಸ್ಟ್ರಾಂಗ್ ಮೆಸೇಜ್ ಇವತ್ತು ಸರ್ ನಮಗೆ ಕೊಟ್ಟಿದ್ದಾರೆ that the government stands for youth ಅಂತ ಹೇಳಿ. I thank you sir for gracing the occasion. And also the district only thing we are fighting against drugs. ನಮಗೆ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಇಬ್ಬರು ಸೇರಿಬಿಟ್ಟು 2028 we are going to say that it's a drug free state ಅಂತ ಹೇಳಿ. ಸೊ ಅದೇ ಪಣದಲ್ಲಿ ನಾವು ಮೈಸೂರು ಸಿಟಿಯೂ ಸಹ ಸಾಕಷ್ಟು ಕಳೆದ 1 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ದಿಸ್ ಇಸ್ ಅ ಟ್ರೆಂಡ್. ವಿ ಆರ್ ಟಾರ್ಗೆಟಿಂಗ್ ಓನ್ಲಿ ಯೂತ್. ಯಾಕೆ
ನಾವು ಬೇರೆ ಯಾರಾದ್ರೂ ಏಜ್ ಓಲ್ಡ್ ಇವ್ರಿಗೆ ಹೋಗ್ಬೋದಿತ್ತು, ಬೇರೆ ಅವ್ರಿಗೆ ಕರಿಬೋದಿತ್ತು. ಬಟ್ ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಯೂತ್ ಬಿಕಾಸ್ ಯು ಆರ್ ವಲ್ನರಬಲ್ ಟು ಇಟ್. ನೋಬಡಿ ವಾಂಟ್ಸ್ ಟು ಬಿ ಎಡಿಕ್ಟೆಡ್. ಯಾವುದೇ ಮಗು ಆಗಲಿ, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಆಗಲಿ, ಐ ಜಸ್ಟ್ ವಾಂಟ್ ಟು ಗೆಟ್ ಎಡಿಕ್ಟೆಡ್ ಅಂತ ಅವ್ರ ಮೈಂಡಲ್ಲಿ ಬರೋದಿಲ್ಲ. ಓನ್ಲಿ ಥಿಂಗ್ ಇಟ್ ಕಮ್ಸ್, ಜಸ್ಟ್ ಟ್ರೈ ಒನ್ಸ್. ದಟ್ ಒನ್ಸ್ ಇಸ್ ಅ ಟ್ರ್ಯಾಪ್. ಜಸ್ಟ್ ಒನ್ಸ್ ಅಂತ ಏನು ನೀವು ಮಾಡ್ತೀರಾ ಅದು ನೀವು ಯು ಕ್ಯಾನ್ ನಾಟ್ ಕಮ್ ಔಟ್ ಆಫ್ ಇಟ್. ಸೆಕೆಂಡ್ ಥಿಂಗ್, ಯು ವಾಂಟ್ ಟು ಫಾಲೋ ದ ಟ್ರೆಂಡ್. ಎವ್ರಿಬಡಿ ಈಗಿನ ಯೂತ್ ಅಲ್ಲಿ ಏನಿದೆ ಅಂತಂದ್ರೆ ಆಲ್ವೇಸ್ ಸ್ಪಾಟ್ ಲೈಟ್ ಇಸ್ ಆನ್. ವಿ ವಾಂಟ್ ಟು ಕಾಪಿ ಅದರ್ಸ್, ವಿ ವಾಂಟ್ ಟು ಫಾಲೋ ಅದರ್ಸ್, ವಿ ವಾಂಟ್ ಟು ಬಿ ಇನ್ ಅ ಟ್ರೆಂಡ್. ಇಲ್ಲಿ ಒಂದು 2,000 ಜನ ಇರ್ತಾರೆ ನಿಮ್ಮ ಕಾಲೇಜಲ್ಲಿ ಅಂತಂದ್ರೆ ಒಂದು 50 ಜನ ಸ್ಮೋಕ್ ಮಾಡ್ತಿರ್ಬೋದು, ಡ್ರಿಂಕ್ಸ್ ಮಾಡ್ತಿರ್ಬೋದು, ದೇ ಆರ್ ಇನ್ ಟು ಡ್ರಗ್ಸ್. ಬಟ್ ಸ್ಟೂಡೆಂಟ್ಸಿಗೆ ಏನನ್ಸುತ್ತೆ, 50 ಜನ ದೇ ಆರ್ ಕೂಲ್, ಸೊ ಅವರಂಗೆ ಫಾಲೋ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅನಿಸ್ಬೋದು. ಸಪೋರ್ಟ್ ಇವನ್ MLA ಸರ್ ನಮಗೆ ಜಾಯಿನ್ ಆಗಿದ್ದಾರೆ. ಸೊ ಇಟ್ಸ್ ಅ ಸ್ಟ್ರಾಂಗ್ ಮೆಸೇಜ್ ಟು ಯು ಆಲ್. ಇವತ್ತಿನ ದಿನ ಮೈಸೂರು ನಗರ ಮತ್ತು ಜಿಲ್ಲಾ ಪೊಲೀಸ್ SP ಬಾಲದಂಗಿ ಅವರು ಇಲ್ಲಿದ್ದಾರೆ. ಇಬ್ಬರು ಸೇರಿಬಿಟ್ಟು ಆಲ್ಮೋಸ್ಟ್ ಆಲ್ ವಿ ಆರ್ ಟಾರ್ಗೆಟಿಂಗ್ ಆಲ್ ದ ಕಾಲೇಜಸ್. ದೇರ್ ಇಸ್ ಅ ಕಂಪಲ್ಷನ್ ದಟ್ ಆಂಟಿ ಡ್ರಗ್ ಕಮಿಟಿ ಇರಲೇಬೇಕು ಕಾಲೇಜಲ್ಲಿ ಅಂತ ಹೇಳಿ. ಇದು ಸೋಷಿಯಲ್ ಮೆನೆಸ್, ಒಂದು ಪೊಲೀಸ್ ಮಾತ್ರ ಇಲ್ಲ, ಎಲ್ಲರೂ ಸೇರಿ ನಾವು ಇದಕ್ಕೆ ಫೈಟ್ ಮಾಡಬೇಕು. ಸೊ ಮಕ್ಕಳು ತುಂಬ ಜನ ಇದ್ದೀರಾ, ಇವತ್ತಿನ ದಿನ ಎಲ್ಲ ಮುಖ್ಯ ಅತಿಥಿಗಳಿದ್ದಾರೆ, ಅವರು ಸಹ ಮಾತಾಡ್ತಾರೆ. ಬಟ್ ಇದನ್ನ ನಾವು ಇನ್ನೂ ಮುಂದುವರಿಸ್ತೀವಿ. ಮೈಸೂರು ಸಿಟಿಯಲ್ಲಿ ಪ್ರತಿಯೊಂದು ವಿಲ್ ಟಾರ್ಗೆಟ್, ವಿಲ್ ರೀಚ್ each kid, each student, each youth, so that you will all say no to. ನಿಮ್ಗೆ ಏನಾದರೂ ಒಂದು ಟ್ರೈ ಮಾಡಿ ಅಂದಾಗ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್.